ಮಹಾನ್ ವಂಚಕ ಸಚಿನ್ ನಾಯಕ್ ವಂಚನೆ ಪ್ರಕರಣವನ್ನ ತನಿಖೆ ನಡೆಸುತ್ತಿರುವಂತಹ ಸಿಐಡಿ ಅಧಿಕಾರಿಗಳನ್ನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಭೇಟಿ ಮಾಡಿದರು. ಪ್ರಕರಣದ ತನಿಖಾಧಿಕಾರಿ ಡಿವೈಎಸ್ಪಿ ರಾಜಶೇಖರ್ ಮತ್ತು ಸಿಐಡಿ ಎಸ್ಪಿ ಕುಮಾರಸ್ವಾಮಿಯನ್ನ ಭೇಟಿ ಮಾಡಿ ಆದಷ್ಟು ಶೀಘ್ರ ತನಿಖೆ ನಡೆಸಿ ವಂಚನೆಗೆ ಒಳಗಾದವರಿಗೆ ನ್ಯಾಯ ಕೊಡಿಸುವಂತೆ ಮನವಿಯನ್ನ ಮಾಡಿದರು. ಪೊಲೀಸ್ ವಶದಲ್ಲಿರೋ ಸಚಿನ್ ಮತ್ತು ಆತನ ಪತ್ನಿ ದಿಶಾ ಚೌಧರಿಯನ್ನ ಸಿಐಡಿ ಅಧಿಕಾರಿಗಳು ವಶಕ್ಕೆ ಪಡೆಯಲು ಹೋದರೆ ಅನಾರೋಗ್ಯದ ನಾಟಕವಾಡಿ ಸಿಐಡಿ ತನಿಖೆಯಿಂದ ತಪ್ಪಿಸಿಕೊಳ್ಳಲು ಯತ್ನಿಸುತ್ತಿದ್ದಾರೆ. ಇನ್ನು ಪ್ರಕರಣದ ತನಿಖೆ ನಡೆಸಲು ಸಿಐಡಿ 3 ವಿಶೇಷ ತನಿಖಾ ತಂಡಗಳನ್ನು ರಚಿಸಿದೆ. ಮುಂದಿನ ಸೋಮವಾರ ಆರೋಪಿಗಳಾದ ಸಚಿನ್ ನಾಯಕ್ ಮತ್ತು ಆತನ ಪತ್ನಿ ದಿಶಾ ಚೌಧರಿಯನ್ನ ಸಿಐಡಿ ತಮ್ಮ ವಶಕ್ಕೆ ಪಡೆಯೋ ಸಾಧ್ಯತೆ ಇದೆ. ಅವರು ಇವಾಗ ಎಲ್ಲಿವರೆಗೆ ಬಂದಿದೆ ಏನು ಅನ್ನೋ ವಿಚಾರ ಕೇಳ್ತಾ ಇದ್ದೆ. ಅವರು ಇನ್ನೂ ಪೊಲೀಸ್ ಕಸ್ಟಡಿಗೆ ತೊಗೊಂಡಿಲ್ಲ. ಅವರೆಲ್ಲ ಇನ್ನೂ ಇವರ ಗೌರ್ಮೆಂಟು ಕಸ್ಟಡಿಯಲ್ಲಿದ್ದಾರೆ. ಅವ್ರನ್ನ ಸೋಮವಾರ ದಿವಸ ಅವರು